புள்ளங்க நான் எப்படி விடுவேன் கேட்டுதான் இருப்பீங்களா இப்படிதான் பார்க்க விட மாட்டாங்க. போனும் கான்ஃபிஸ்கேட் பண்ணி வச்சிருக்காங்க. ஸ்கூலுக்கு பாடி கார்டு அனுப்புறாங்க. என் பசங்க பார்க்கணும் இந்த வீடியோவை. தெரிச்சு தானே ஓடி வந்தேன் நான் அந்த லைஃப் பிடிக்கலன்னு. இத்தனை நாள் இருந்தால அப்பெல்லாம் தெரியலையா? நான் அப்பெல்லாம் பார்த்துக்கல. எவ்வளவு கோடியில வீடு என்ன கேளுங்க போய் வெளியில. ಅಲ್ಲಿ ಜಯಮ್ಮ ಮೂವಿ ಸಾಕಷ್ಟು ಹಿಟ್ ಆಗಿದ್ದು ಅದೇ ಮೂವಿನ ಒಂದು ರೀಮೇಕ್ ಮಾಡ್ತಾರೆ ತಮಿಳಿನಲ್ಲಿ. ಆಗ ಒಬ್ಬ ಹೀರೋ ತಮಿಳುನಾಡಿನಲ್ಲಿ ಒಂದು ಬೆಳಕಿಗೆ ಬರ್ತಾರೆ. ಸೊ ಆಗ ಸಾಕಷ್ಟು ಒಂದು ಸದ್ದು ಮಾಡಿದ ಈ ಒಂದು ಮೂವಿಯ ಹೀರೋ ಹೆಸರು ಆಕ್ಚುಲಿ ರವಿ ಮೋಹನ್ ಅಂತ. ಬಟ್ ಇವರಿಗೆ ಪ್ರೀತಿಯಿಂದ ಜನ ಕರೆಯೋದು ಸ್ಟಿಲ್ ಈಗಲೂ ಜಯಂ ರವಿ ಅಂತ. ಅಂದ್ರೆ ತೆರೆಯ ಮೇಲೆ ಅವರು ಕಾಣೋದು ಯಾವ ರೀತಿ ಅಂದ್ರೆ ತುಂಬಾನೇ ಸಂತೋಷವಾಗಿರೋ ರೀತಿ. ಒಂದು ಹೀರೋ ಹೀರೋಯಿನ್‌ಗಳು ಎಷ್ಟು ಚೆನ್ನಾಗಿದಾರಲ್ಲಪ್ಪ, ಅವರ ಒಂದು ಲೈಫ್ ಸ್ಟೈಲ್ ಎಷ್ಟು ಚೆನ್ನಾಗಿದೆ ಅನ್ನೋ ರೀತಿ ಜನಗಳಿಗೆ ಬಿಂಬಿತವಾದ್ದಾರೆ. ಆದ್ರೆ ಅವರ ಒಂದು ಪರ್ಸನಲ್ ಲೈಫು ನಾವು ಕಂಡಂತೆ ಇರುವುದಿಲ್ಲ. ಸೊ ಏನಪ್ಪಾ ಜಯಂ ರವಿ ಅವರು ಈ ರೀತಿ ಸುದ್ದಿಗೋಷ್ಠಿ ಮಾಡ್ತಿರೋದು, ಎಂಥವ್ರು ನೊಂದುಕೊಂಡು ಮಾತಾಡಿದ ಒಂದು ಸುದ್ದಿಗೋಷ್ಠಿಯಲ್ಲಿ ವಿಡಿಯೋಗಳು ಸಹ ವೈರಲ್ ಆಗ್ತಾ ಇದೆ. ಇವರ ಪತ್ನಿ ಹೆಸರು ಆರ್ತಿ ರವಿ. ಇವರು ಮಾರ್ಚ್ 2009 ಮದುವೆ ಆಗಿರ್ತಾರೆ. ಇವ್ರಿಗೆ ಇಬ್ರು ಮಕ್ಳಿರ್ತಾರೆ, ಆರವ್ ಮತ್ತು ಆರ್ಯನ್ ಅಂತ. ಸಾಕಷ್ಟು ನೋವು ತಿಂದಿದ್ದಾರೆ ಅನ್ನೋದು ಗೊತ್ತಾಗ್ತಾ ಇದೆ. ಏನಪ್ಪಾ ಅಂತ ಅಂದ್ರೆ ಇವರು ಪರ್ಸನಲ್ ಲೈಫ್ ಯಾಕೆ ಇಷ್ಟೊಂದು ಅಂದ್ರೆ ನಾವು ಕಂಡಂತೆ ಹೀರೋಗಳು ಸ್ಟೇಜ್ ಸಿನಿಮಾದಲ್ಲಿ ಇದ್ದಂತೆ ಇವರ ಒಂದು ಬದುಕಿರೋದಿಲ್ಲ ಅನ್ನೋದಕ್ಕೆ ಇವರು ಇನ್ನೂ ಒಂದು ಉದಾಹರಣೆ. ಮೊನ್ನೆ ಇನ್ನೂ ವೈರಲ್ ಆಗ್ತಾ ಇತ್ತು ತ್ರಿಷಾ ಅವರು ಮತ್ತು ವಿಜಯ್ ಅವರ ಒಂದು ಸುದ್ದಿ. ರವಿ ಅವರ ಒಂದು ಸುದ್ದಿಗೋಷ್ಠಿ ಸಾಕಷ್ಟು ಸದ್ದು ಮಾಡ್ತಾ ಇದೆ. ಪ್ರೆಸ್ ಮೀಟ್ ಅಲ್ಲಿ ಕಣ್ಣೀರಿಟ್ಟ ನಟ ಜಯಂ ರವಿ ಅವರು ಆಕ್ಚುಲಿ ತುಂಬಾನೇ ಒಂದು ಭಾವುಕರಾಗಿ ತುಂಬಾ ಒಂದು ಪೇನ್ಫುಲ್ ಆಗಿ ಮಾತಾಡಿದ್ದಾರೆ ಅಂತಾನೆ ಹೇಳ್ಬೋದು. ಜನರು ಜಯಂ ರವಿ ಅವರು ತುಂಬಾ ಮೃದು ಸ್ವಭಾವದವನು ಅಂದ್ಕೊಂಡಿದ್ದಾರೆ. ಆದ್ರೆ ನನಗೆ ಸಾಕಷ್ಟು ನೋವಿದೆ, ಇಷ್ಟು ದಿನ ಸುಮ್ಮನಿದ್ದೆ, ಈಗ ಸಮಯ ಬಂದಿದೆ. ಏನಪ್ಪಾ ಅಂದ್ರೆ ತೀವ್ರ ಮಾನಸಿಕ ಕಿರುಕುಳ ಮತ್ತು ಸಾಮಾಜಿಕ ಜಾಲತಾಣಗಳಲ್ಲಿ ನಿರಂತರ ಟ್ರೋಲಿಂಗ್ ಇಂದ ಅವ್ರು ಸಾಕಷ್ಟು ನೊಂದಿದ್ದಾರೆ. ಏನಪ್ಪಾ ಅಂದ್ರೆ ಅವರ ವೈಫ್ ತಿ ರವಿ ಅವರು ಸಾಕಷ್ಟು ಜನಗಳಿಗೆ ಚಿರಪರಿಚಿತ. ರವಿ ಅವರ ಪತ್ನಿ ಆರತಿ ಅವರು ಸಿನಿಮಾ ರಂಗಕ್ಕೆ ಸಾಕಷ್ಟು ಹತ್ರ ಆಗಿರ್ತಾರೆ ಮತ್ತು ನಟಿ ಖುಷ್ಬೂ ಸುಂದರ್ ಅವ್ರಿಗೂ ತುಂಬಾನೇ ಒಂದು ಒಳ್ಳೆಯ ಆತ್ಮೀಯ ಒಡನಾಟ ಇದೆ. ಪ್ರೊಡ್ಯೂಸರ್ ಮಗಳಾಗಿದ್ದು ಸುಜಾತಾ ವಿಜಯ್ ಕುಮಾರ್ ಎಂಬುವರ ಮಗಳಾಗಿರ್ತಾಳೆ. ರವಿ ಅವರು ಸದ್ಯಕ್ಕೆ ಅವರ ಪತ್ನಿಯಿಂದ ದೂರ ಇದ್ದು ಅವ್ರು ಇರುವಂತ ಮನೆ ಸಹ ಅವರಿಗೆ ಬಿಟ್ಕೊಟ್ಟು ಅವರು ಒಂದು ಬಾಡಿಗೆ ಮನೆಯಲ್ಲಿದ್ದಾರೆ ಅಂತ ಅಂದ್ಬಿಟ್ಟು ಸುದ್ದಿಗೋಷ್ಠಿಯಲ್ಲಿ ಹೇಳಿದ್ರು. ಭಾವುಕರಾಗಿ ಮಾತನಾಡಿದ ಅವರು, ನನ್ನನ್ನು ಗುಲಾಮನಂತೆ ಇರಿಸಿಕೊಳ್ಳಲಾಗಿದೆ. ಅಂದ್ರೆ ಹಲವು ಒಂದು 15 ವರ್ಷ ಹತ್ತತ್ರ ಅವ್ರ ಮದ್ವೆ ಆಗಿದೆ. ಸೊ ಆಗ್ಲಿಂದನೂ ಅವರಿಗೆ ಒಂದು ರೆಸ್ಪೆಕ್ಟ್ ಕೊಟ್ಟಿಲ್ಲ ಅನ್ನೋ ರೀತಿ ಅವರು ನೊಂದ್ಕೊಂಡು ಹೇಳಿದ್ದಾರೆ. ಸೊ ಆ ಸುದ್ದಿಗೋಷ್ಠಿಯ ಸಂದರ್ಭದಲ್ಲಿ ಜೋರಾಗಿ ಕಿರ್ಚಾಡಿ ಕೂಗಾಡಿ ಜಯಂ ರವಿ ಅವರು ಮಾತನಾಡಿದ್ದು ಇದೀಗ ತುಂಬಾನೇ ವೈರಲ್ ಆಗ್ತಿದೆ. ನನಗೆ ವಿಚ್ಛೇದನ ಸಿಗುವವರೆಗೂ ನಾನು ಸಿನಿಮಾ ನಟಿಸೋದಿಲ್ಲ. ನನಗೆ ಆಗಿರುವ ಅವಮಾನಗಳು, ತುಂಬಾನೇ ಒಂದು ಖಾಸಗಿ ಬದುಕು ಎಲ್ಲವೂ ನನಗೆ ಸಾಕಷ್ಟು ನೋವು ತಂದಿದೆ ಅಂತ ಅಂದ್ಬಿಟ್ಟು ತುಂಬಾನೇ ಒಂದು ಫೀಲ್ ಆಗಿದ್ದಾರೆ. 14 ವರ್ಷಗಳಿಂದ ಆತ ಸಾಕಷ್ಟು ನೋವನ್ನು ತಿಂದಿರೋ ರೀತಿ ಮಾತನಾಡಿದ್ದಾರೆ. ಸೊ ಮಕ್ಕಳಿಂದ ಸಹ ದೂರ ಮಾಡಿದ್ದಾರೆ ಅವರ ಹೆಂಡತಿ. ಅವರ ಮಕ್ಕಳನ್ನು ಸಹ ನೋಡಕ್ ಬಿಡ್ತಾ ಇಲ್ಲ. ಸೊ ಆನ್ಲೈನ್ ಅಲ್ಲಿ ಸಾಕಷ್ಟು ಒಂದು ಟ್ರೋಲರ್ಸ್‌ಗಳ ಕಾಟ ಮತ್ತು ಸಾಕಷ್ಟು ನಿಂದನೆಗಳನ್ನ ಅನುಭವಿಸ್ತಾ ಇದೀವಿ ಅಂತ ಅಂದ್ಬಿಟ್ಟು ಹೇಳಿದ್ದಾರೆ. ನನ್ನ ಮಕ್ಕಳ ಮೇಲೆ ಪ್ರೀತಿ ಇಲ್ಲ ಎಂದು ಹೇಗೆ ಹೇಳುತ್ತೀರಿ? ಮಕ್ಕಳು ಫೀಸು 90 ಲಕ್ಷ ರೂಪಾಯಿ ಕಟ್ಟಿದ್ದೇನೆ. ಅಂದ್ರೆ ಇಲ್ಲಿ ತನಕ ಅವರು ಮಕ್ಕಳಿಗೆ ಫೀಸ್ ಕಟ್ಟಿರೋದು 90 ಲ್ಯಾಕ್ಸ್ ಆಗಿದೆಯಂತೆ. ಮಕ್ಕಳನ್ನೇ ನೋಡಕ್ ಬಿಡ್ತಾ ಇಲ್ಲ. ಸೊ ಶಾಲೆಗೆ ಬಾಡಿಗಾರ್ಡ್‌ಗಳ ಜೊತೆ ಅಂದ್ರೆ ಕಳಿಸೋದ್ರಿಂದ ಅವ್ರಿಗೆ ಅಲ್ಲೂ ಅಲೋ ಮಾಡ್ತಾ ಇಲ್ಲ. ಜೊತೆಲಿದ್ದಾಗ ಅವ್ರಿಗೆ ಬೆಲೆ ಕೊಡ್ಲಿಲ್ಲ. ಸೊ ಇಲ್ಲದಾಗ ಅವ್ರು ಬೇಕು ಅಂತ ಅಂದ್ಬಿಟ್ಟು ಸಾಕಷ್ಟು ನೋಯಿಸ್ತಾ ಇರೋದು. ಪೇನ್ಫುಲ್ ಆಗಿ ಅವ್ರು ಮಾತಾಡಿದ್ದಾರೆ. ಅಷ್ಟು ನೊಂದೋಗಿರೋದ್ರಿಂದ ಅವರ ಒಬ್ಬ ಗೆಳತಿ ಕೆನಿಶಾ ಚೆನ್ನೈ ಅವ್ರ ಜೊತೆ ಲಿವಿಂಗ್ ರಿಲೇಶನ್‌ಶಿಪ್ ಅಲ್ಲಿ ಇದ್ರು ಅನ್ನೋದು ಒಂದು ಸುದ್ದಿಯಲ್ಲಿ ಬಂದಿತ್ತು. ಸೊ ಆಕೆಯ ಫೋಟೋ ಮತ್ತು ವಿಡಿಯೋಸ್‌ಗಳು ಸಹ ಸಾಕಷ್ಟು ಟ್ರೋಲ್ ಮಾಡಿ ಅವರಿಗೂ ಸಹ ಸಾಕಷ್ಟು ನೋವು ತಂದಿದ್ದಾರೆ. ಅಂದ್ರೆ ಇದು ಒಂದು ಟೀಮೇ ಆಕ್ಚುಲಿ ರೆಡಿ ಆಗಿದೆ ಅನ್ಸುತ್ತೆ. ಅಂದ್ರೆ ಇವರಿಬ್ಬರನ್ನ ಪರ್ಸನಲಿ ಟಾರ್ಗೆಟ್ ಮಾಡೋ ರೀತಿ ಒಂದು ಟೀಮ್ ರೆಡಿ ಮಾಡ್ಕೊಂಡಿದ್ದಾರೆ ಅಂತ ಅನ್ನೋ ರೀತಿ ಅವ್ರು ಬಿಂಬಿಸಿದ್ರು. ಸೊ ಕೆನಿಶಾ ಫ್ರಾನ್ಸಿಸ್ ಈಗ ರವಿ ಜೊತೆ ಬ್ರೇಕಪ್ ಆಗಿದ್ದು, ಕೆನಿಶಾ ಅವರು ವಿಡಿಯೋ ಮಾಡಿ ಸಹ ಅದನ್ನ ಅಪ್ಲೋಡ್ ಮಾಡಿದ್ದಾರೆ ಮತ್ತು ಇನ್‌ಸ್ಟಾಗ್ರಾಮ್ ಅನ್‌ಇನ್‌ಸ್ಟಾಲ್ ಮಾಡಿದ್ದು ಅವರು ಚೆನ್ನೈನಿಂದಾನೇ ದೂರ ಹೋಗ್ತಾ ಇದೀವಿ. ಆಕೆಯ ವೃತ್ತಿನೇ ಒಂದು ಹಾಡುಗಾತೆ. ಆಕೆ ಬಗ್ಗೆ ಹೇಳ್ಬೇಕಂದ್ರೆ ಶಿ ಈಸ್ ರಿಯಲಿ ವೆರಿ ಟ್ಯಾಲೆಂಟೆಡ್ ಮತ್ತು ಸಾಕಷ್ಟು ನೋವುಗಳನ್ನ ಎದುರಿಸಿ ಮೆಟ್ಟಿ ನಿಂತಹ ಒಂದು ಕೆನಿಶಾ ಫ್ರಾನ್ಸಿಸ್ ಅವರು. ಸೊ ರವಿ ಅವರ ಜೊತೆ ಇದ್ದ ಒಡನಾಟದಿಂದಾನೇ ಅವರಿಗೆ ತೊಂದರೆ ಆಯ್ತು ಅನ್ನೋ ರೀತಿ ಆಗಿದೆ. ಚೆನ್ನೈಗೆ ವಿದಾಯ ಅಂತ ಹೇಳಿ ಮತ್ತು ಅವರ ಒಂದು ಹಾಡಿನ ಅವರ ಒಂದು ಪ್ರೊಫೆಷನಲ್ಲೇ ಆಕ್ಚುಲಿ ಸಿಂಗಿಂಗು. ಸೊ ಅದರಿಂದ ಸಹ ದೂರ ಆಗ್ತಿರೋ ರೀತಿ ಅವರು ವಿಡಿಯೋ ಮಾಡಿ ಅವರು ಒಂದು ಅಪ್ಲೋಡ್ ಮಾಡ್ತಾರೆ. ದೆನ್ ಬೆನ್ನಲ್ಲೇ ಇದೀಗ ರವಿ ಸುದ್ದಿಗೋಷ್ಠಿ ನಡೆಸಿ ಪತ್ನಿಯ ವಿರುದ್ಧ, ಟ್ರೋಲಿಗರ ವಿರುದ್ಧ ತುಂಬಾನೇ ಒಂದು ಕಿಡಿಕಾರಿದ್ದಾರೆ. ಆದ್ರೆ ಎಸ್ಪೆಷಲಿ ಇಲ್ಲಿ ಕೇಳಿ ಬಂದಿದ್ದೇನಪ್ಪಾ ಅಂದ್ರೆ ನಟಿ ಖುಷ್ಬು ಅವರ ಬಗ್ಗೆ. ಸೊ ರವಿ ಅವರ ಹೆಂಡತಿ ಆರತಿ ರವಿ ಅವರಿಗೆ ಸಪೋರ್ಟ್ ಮಾಡೋ ರೀತಿ. ಸೊ ಇದಕ್ಕೆ ನೊಂದಂತ ಅಮ್, ರವಿ ಅವರು ಹೇಳ್ತಾರೆ, ಸೊ ಹೆಣ್ಣು ಮಕ್ಕಳು ಫೆಮಿನಿಸಮ್ ಅಂತ ಹೇಳಿ ನೀವು ಸಪೋರ್ಟ್ ಮಾಡ್ತೀರಾ, ಹಾಗಾದ್ರೆ ಅವ್ರು ಏನೇ ಒಂದು ನಿಲ್ಸಿದ್ರು ನಾವು ಸಹಿಸ್ಕೋಬೇಕು ಅನ್ನೋ ರೀತಿ ಅವ್ರು ಪ್ರಶ್ನೆ ಮಾಡ್ತಾರೆ. ಆಕ್ಚುಲಿ ಈ ಟೈಮಲ್ಲಿ
ಆ ಒಂದು ಪೋಸ್ಟ್ ಎಲ್ಲ ಕಡೆ ವೈರಲ್ ಆಗುತ್ತೆ ಮತ್ತು ರವಿ ಅವರು ಏನು ಹೇಳ್ತಾರೆ ಅಂದ್ರೆ, ಈ ಒಂದು ನಮ್ಮ ಸಂಸಾರದಲ್ಲಿ ಸಾಕಷ್ಟು ಬಿರುಕುಗಳು ಮೂಡಲು ಈ ಮೂರನೇ ವ್ಯಕ್ತಿ ಅಂದ್ರೆ ಖುಷ್ಬು ಅವರು 3 ಅಕ್ಷರದ ನಟಿ ಅನ್ನೋ ರೀತಿ ಹೇಳ್ತಾರೆ ಮತ್ತು ಇಡ್ಲಿ ನಟಿ ಅಂತಾರೆ. ಸೊ ಪರೋಕ್ಷವಾಗಿ ಹೇಳ್ತಾರೆ ಖುಷ್ಬು ಅವರಿಗೆ, ಈಕೆಯಿಂದಾನೇ ನಮ್ಮ ಒಂದು ಸಂಸಾರ ಹಾಳಾಯ್ತು ಅನ್ನೋ ರೀತಿ. ಇನ್ನು ಇತ್ತೀಚೆಗೆ ಗಾಯಕಿ ಮತ್ತು ಆಧ್ಯಾತ್ಮಿಕ ಥೆರಪಿಸ್ಟ್ ಕೆನಿಶಾ ಫ್ರಾನ್ಸಿಸ್ ಅವ್ರ ಜೊತೆ ಜಯಂ ರವಿ ಅವರು ಆಪ್ತರಾಗಿದ್ದು, ಇದು ಸಹ ಅವರ ಒಂದು ವೈಫಿಗೆ ಕಿಡಿಕಾರಿದಂತೆ ಆಗಿರುತ್ತೆ. ಸೊ ಆನ್ಲೈನ್ ಕಿರುಕುಳಗಳಿಂದ ನಾನು ಚೆನ್ನಾಗಿ ತೊರೆಯುತ್ತಿದ್ದೇನೆ. ಜಯಂ ರವಿ ಅವರ ಕುಟುಂಬದ ಸಮಸ್ಯೆಗೆ ನಾನಂತೂ ಕಾರಣವಲ್ಲ, ಅದನ್ನು ನಿಭಾಯಿಸಲು ಅವರು ಶಕ್ತರಾಗಿದ್ದಾರೆ ಅಂತ ಅಂದ್ಬಿಟ್ಟು ಅವರ ಒಂದು ಕೊನೆಯ ವಿಡಿಯೋ ಮಾಡಿ ಅವ್ರು ಹೊರಟೋಗ್ತಾರೆ. ಈ ವಾದ ವಿವಾದಗಳು ನೋಡಿದ್ರೆ ಇಲ್ಲಿ ಯಾರು ತಪ್ಪು ಯಾರು ಸರಿ ಅಂತ ಗೊತ್ತಾಗ್ತಾ ಇಲ್ಲ. ಆದ್ರೆ ಮಕ್ಕಳ ಒಂದು ಮನಸ್ಥಿತಿನ ಅರ್ಥ ಮಾಡ್ಕೊಂಡು ಈ ಜೀವನ ಸರಿ ಮಾಡ್ಕೊಳ್ಳೋದು ತುಂಬಾನೇ ಒಂದು ಇಂಪಾರ್ಟೆಂಟ್ ಆಗುತ್ತೆ. ಇದರಲ್ಲಿ ಖುಷ್ಬು ಅವರು, ರಾಧಿಕಾ ಅವರು ಮತ್ತು ಆರತಿ ರವಿ ಅವರ ತಾಯಿ ಇವರೆಲ್ಲರೂ ಒಂದು ಜಯಂ ರವಿ ಅವರಿಗೆ ಟಾರ್ಗೆಟ್ ಮಾಡಿರೋದು ಹಾಗೆ ಗೊತ್ತಾಗ್ತಾ ಇದೆ. ಸೊ ರವಿ ಅವರು ಹೇಳ್ತಾ ಇರೋದು ಸತ್ಯನೇ ಆಗಿದ್ರೆ ಅದನ್ನ ಪ್ರೂವ್ ಮಾಡಿ ಆಕ್ಚುಲಿ ಡಿವೋರ್ಸ್ ತಗೊಂಡು ಅವರು ಮಕ್ಕಳಿಗೆ ಒಂದು ಅಲಿಮೋನಿನ ಕೊಟ್ಟು ಸೊ ಸೈಲೆಂಟ್ ಆಗಿರೋದು ಅವರ ಒಂದು ವೃತ್ತಿ ಜೀವನಕ್ಕೆ ಒಳ್ಳೇದಾಗುತ್ತೆ ಅಂತ ಅನ್ಸುತ್ತೆ. ಸೊ ಇದರಿಂದ ಆಕ್ಚುಲಿ ಅಲ್ಲಿ ಮದುವೆ ಮುಗಿದೋಗಿದೆ ಅಂದ್ರೆ ಅವರ ಒಂದು ಸಂಸಾರದಲ್ಲಿ ಬಿರುಕು ಬಿದ್ದಿದೆ. ಸೊ ಇದರಿಂದ ಮೂರನೇ ವ್ಯಕ್ತಿಗಳು ಅಷ್ಟೊಂದು ರೆಸ್ಪಾಂಡ್ ಮಾಡದೆ ಅವರ ಪಾಡಿಗೆ ಅವ್ರನ್ನ ಬಿಟ್ಟು ಆ ಒಂದು ಸಂಬಂಧ ತಿಳಿಯಾಗ್ಲಿಕ್ಕೆ ಪ್ರಯತ್ನ ಪಡ್ಬೋದಿತ್ತು. ಆದ್ರೆ ಇಲ್ಲಿ ಏನಾಗ್ತಿದೆ ಅಂತ ಅಷ್ಟು ಕ್ಲಾರಿಟಿ ಗೊತ್ತಾಗ್ತಾ ಇಲ್ಲ. ಆದ್ರೆ ಪೋಷಕರ ಬಂಧವು ಶಾಶ್ವತವಾಗಿರುತ್ತೆ. ಅಂದ್ರೆ ಆರೋ ಮತ್ತು ಆಯನ ಇಬ್ಬರು ಮಕ್ಕಳು ಸಾಕಷ್ಟು ತಂದೆ ತಾಯಿನ ಜೊತೆಯಲ್ಲಿ ನೋಡ್ಲಿಕ್ಕೆ ಇಷ್ಟಪಡ್ತಾರೆ. ಸೊ ಅವರ ಪ್ರೀತಿ ಸಿಗ್ಲಿ, ಅಂತಿಮವಾಗಿ ಒಂದು ಸಾರ್ವಜನಿಕವಾಗಿ ಜಗಳ ಆಡುವುದು, ಸಂಸಾರದಲ್ಲಿ ಬಿರುಕುಗಳನ್ನ ಎತ್ತಿ ಹಿಡಿಯುವುದು ಕಮ್ಮಿ ಆಗಲಿ ಅಂತ ಅಂದ್ಬಿಟ್ಟು ನಾವು ಆಶಿಸಬಹುದು ಅಷ್ಟೇ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ದ ವಿಡಿಯೋ. ನಿಮಗೇನು ಅನ್ಸುತ್ತೆ ಈ ಒಂದು ಪ್ರಕರಣದ ಬಗ್ಗೆ ದಯವಿಟ್ಟು ಕಮೆಂಟ್ ಮಾಡಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ದ ವಿಡಿಯೋ. ಥ್ಯಾಂಕ್ಸ್ ಅ ಲಾಟ್.